ಸಸ್ಯಾಹಾರ ಮನುಕುಲದ ಆಹಾರ. ಸಸ್ಯಾಹಾರ ಶ್ರೇಷ್ಠ ಆಹಾರ. ಸಸ್ಯಾಹಾರ ದೇವತೆಗಳ ಆಹಾರ. ಹೀಗೆಂದು ಸಾರಿದವರು ಜಗತ್ತಿನ ಜೀವ ಸಂಕುಲವನ್ನು ಪ್ರೀತಿಯಿಂದ ಕಂಡವರು. ಕರುಣಾ ಹೃದಯದ ಸಾಕಾರ ಮೂರ್ತಿ ಅದುವೇ ನಮ್ಮ ಪತ್ರಿಜಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರು ಶ್ರೀಕೃಷ್ಣ ಪರಮಾತ್ಮನಂತೆ ವೇಣುಗಾನದ ಮೂಲಕ ಪ್ರಕೃತಿಯೊಂದಿಗೆ ಲೀನವಾಗುವ ದಾರಿ ತೋರಿದ್ದವರು. ಹಿಂಸಾ ಚೋಡೋ ಹಂಸ ಪಕೋಡೋ ಎಂದು ಹೇಳಿದ ಹಂಸದಂತಹ ಮುಗ್ಧ ಜೀವಿ ನಮ್ಮ ಪತ್ರಿಜಿ. ಸಸ್ಯಾಹಾರದಿಂದ ಆತ್ಮ ಪರಮಾತ್ಮನಾಗುತ್ತಾನೆ. ಮಾಂಸಾಹಾರದಿಂದ ತಮ್ಮ ತಮೋಗುಣ ಹೆಚ್ಚಾಗಿ ಮಾನವ ದಾನವನಾಗುತ್ತಾನೆ. ನೀವೇ ಹೇಳಿ, ಸಸ್ಯಾಹಾರಿಗಳಾಗಿ ರಾಮನಂತೆ ಮಾಧವರಾಗಬೇಕು, ಇಲ್ಲವೇ ಮಾಂಸಾಹಾರಿಗಳಾಗಿ ರಾವಣನಂತೆ ದಾನವರಾಗಬೇಕು? ಆಯ್ಕೆ ನಿಮ್ಮದೇ. ಪ್ರಕೃತಿಯಲ್ಲಿ ಸಹಜವಾಗಿ ನಿರ್ಣಯಿಸಿದ ಹಾಗೆ ಯಾರ ಆಹಾರ ಯಾವುದೆಂದು ಇದರ ಅರಿವು ಮಾನವನಲ್ಲಿ ಮೂಡಿದಾಗ ಸಹಜ ಸುಂದರ ನಮ್ಮ ಈ ಸೃಷ್ಟಿ ಮಂದಿರ. ನಮ್ಮ ಪಿರಮಿಡ್ ಮಾಸ್ತರುಗಳೆಲ್ಲರೂ ಮಾಧವರು. ಅದಕ್ಕಾಗಿಯೇ 108 ಸಸ್ಯಾಹಾರ ಜಾಥಗಳನ್ನು ಹಮ್ಮಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದರು. ಸಂತರು, ಶರಣರು ಮತ್ತು ಆಧ್ಯಾತ್ಮ ಜೀವಿಗಳು ತಮ್ಮ ಉಪದೇಶಗಳಲ್ಲಿ ಸಸ್ಯಾಹಾರವನ್ನ ಆಧ್ಯಾತ್ಮದ ಭಾಗವಾಗಿ ತಿಳಿಸಿದ್ದರು. ಯಾವುದೇ ಜೀವಿಗೆ ನೋವು ಕೊಡದೆ ಜೀವಿಸುವ ತತ್ವವೇ ಅಹಿಂಸಾ ಪರಮೋ ಧರ್ಮ. ಒಟ್ಟಾರೆಯಾಗಿ ನಮ್ಮ PSSM ಮೂವ್ಮೆಂಟ್ನಲ್ಲಿ ನಡೆಯುವ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮಗಳು ಶುದ್ಧ ಸಾತ್ವಿಕ ಜೀವನದೆಡೆಗೆ ಕರೆದುಕೊಂಡು ಹೋಗಲು ಪ್ರತಿಬಿಂಬಿಸುತ್ತವೆ. ಇಂತಹ ಅದ್ಭುತ ಕಾರ್ಯಗಳಲ್ಲಿ ಒಂದಾದ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಮೇ 25 ಭಾನುವಾರದಂದು 108 ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ತಮಿಳುನಾಡು ರಾಜ್ಯಗಳ ವಿವಿಧ ಭಾಗಗಳಲ್ಲಿ ಆಯೋಜಿಸಲಾಗಿತ್ತು. ನಿರಂತರ ಆಧ್ಯಾತ್ಮ ಜೀವಿಗಳಾಗಿ ಜೀವಿಸಲು ಸಸ್ಯಾಹಾರ ಜೀವನ ಪದ್ಧತಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಆರೋಗ್ಯ, ಪರಿಸರ, ಆರ್ಥಿಕತೆ ಮತ್ತು ನೈತಿಕತೆಯ ಹಿತಾಸಕ್ತಿಗಳೊಂದಿಗೆ ಸಂಬಂಧಿಸಿದೆ. ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಇದರ ಸಂಘಟಕರಾದ ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಮತ್ತು ಶಿಲ್ಪ ಇವರ ನೇತೃತ್ವದಲ್ಲಿ ಈ ಅದ್ಭುತ ಕಾರ್ಯಕ್ರಮವನ್ನು ಒಂದೇ ದಿನದಲ್ಲಿ ನಡೆಯುವಂತೆ ಆಯೋಜನೆ ಮಾಡಲಾಗಿತ್ತು. ನಮ್ಮ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಸಹಾಯ ಮತ್ತು ಸಹಕಾರದ ಹಸ್ತದಿಂದ ಯಶಸ್ವಿಯಾಗಿ ಈ ಬೃಹತ್ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮಿತ್ರರೇ, ಅಂತಿಮ ತೀರ್ಮಾನ ನಮ್ಮದೇ. ಸಸ್ಯಾಹಾರಿಗಳಾಗಿ ಬದಲಾಗಲು ಪ್ರಯತ್ನಿಸಿ ಸಂಪೂರ್ಣ ಆರೋಗ್ಯವಂತರಾಗಿ ಜೀವಿಸಲು ಮುಂದಾಗೋಣ. ಜೈ ಸಸ್ಯಾಹಾರ ಜಗತ್ತು.